ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪೈಥಾನ್ ಪಾಂಡಸ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಲಾಸ್ಟ್ ನಾನು ಒಂದು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಪೈಥಾನ್ಸ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಅಲ್ವಾ. ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಿಗೆ ಪೈಥಾನ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಅದನ್ನ ಪಾತನ್ನು ಹೇಗೆ ಸೆಟ್ ಮಾಡ್ಕೋಬೇಕು, ಅದು ವರ್ಕ್ ಆಗಬೇಕು ಅಂದರೆ ಪಾತನ್ನು ಸೆಟ್ ಮಾಡಬೇಕಲ್ಲ. ಸೊ ಆ ಪಾತನ್ನು ಹೇಗೆ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನೀವು ಆ ಲಾಸ್ಟ್ ವಿಡಿಯೋಸನ್ನು ವಾಚ್ ಮಾಡಿ ಆಮೇಲೆ ಈ ಪೈಥಾನ್ ಪಾಂಡಸ್ ಅನ್ನು ಹೇಗೆ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋಸನ್ನು ವಾಚ್ ಮಾಡಿ. ಇಲ್ಲ ಅಂತಂದ್ರೆ ನಿಮಗೆ ಆ ವಿಡಿಯೋ ನೋಡಲಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ನಾ ತೋರಿಸಿದ ಅರ್ಥ ಆಗಿರೋದಿಲ್ಲ. ಸೊ ಅದಕ್ಕೆ ಫಸ್ಟ್ ವಿಡಿಯೋಸನ್ನು ನಾನು ನನ್ನ ಲಾಸ್ಟ್ ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿಟ್ಟಿರ್ತೀನಿ. ಸೊ ಅದನ್ನು ನೀವು ವಾಚ್ ಮಾಡಿ. ಇಲ್ಲ ನಾ ಆ ವಿಡಿಯೋದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಸೊ ಅದನ್ನು ವಾಚ್ ಮಾಡಿ ಆಮೇಲೆ ನೀವು ಪೈಥಾನ್ ಪಾಂಡಸನ್ನು ಇನ್ಸ್ಟಾಲ್ ಮಾಡುವಂಥ ವಿಡಿಯೋಸನ್ನು ನೋಡ್ಬೋದು, ನಿಮ್ಗೆ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಮೊದಲಿಗೆ ನಾನು ಆಲ್ರೆಡಿ ನಮ್ದು ಏನಾಗಿದೆ, ಇಲ್ಲಿ ಪೈಥಾನ್ಸ್ ಇನ್ಸ್ಟಾಲ್ ಆಗಿಬಿಟ್ಟಿದೆ ಸಿಸ್ಟಮಲ್ಲಿ. ಓಕೆ, ಸೊ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಿಮಗೆ. ಸೊ ಹಾಗೆ ಇಲ್ಲಿ ನಂದು ಲಾಸ್ಟ್ ಇಲ್ಲಿ ಪೈಥಾನ್ 7 ಅಂತ 2.7 ಅಂತ ಇದೆ. ಸೊ ಇಲ್ಲಿ ಪೈಥಾನ್ ಇನ್ಸ್ಟಾಲ್ ಮಾಡುವಾಗ 64 ಬಿಟ್ ಅಂತ ಬರುತ್ತೆ. ಓಕೆ, ನಾವು ವಿಂಡೋಸ್ 7 ಅನ್ನು ಹಾಕೊಂಡಾಗ ಏನಾಗುತ್ತೆ, 2.7 ಬಿಲೋ ವರ್ಷನ್ ಅನ್ನು ಮಾತ್ರ ನಾವು ಹಾಕೋಬೇಕಾಗತ್ತೆ. ಸೊ ವಿಂಡೋಸ್ 10 64 ಬಿಟ್ ಅಥವಾ ವಿಂಡೋಸ್ 7 64 ಬಿಟ್ ಇದ್ದಾಗ ನೀವು ಪೈಥಾನ್ ಅನ್ನು ಲೇಟೆಸ್ಟ್ ವರ್ಷನ್ ಅನ್ನು ಇನ್ಸ್ಟಾಲ್ ಮಾಡ್ಕೋಬಹುದು. ಮತ್ತೆ ಪೈಥಾನ್ ಪಾಂಡಸ್ ಅನ್ನು ಲೇಟೆಸ್ಟ್ ವರ್ಷನ್ ಆಗಿ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಮತ್ತೆ ಟಿಕಿಂಟರ್ ಅಂತ ಬರುತ್ತೆ. ಸೊ ಅದು ಪ್ರೋಗ್ರಾಮ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಕ್ಕೆ, ಡಾಟಾಬೇಸ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬೇಕಾಗುವಂಥ ಟಿಕಿಂಟರ್ಸ್ಗಳನ್ನು, ಪೈಥಾನ್ ಟಿಕಿಂಟರ್ಸ್ ಮತ್ತು ಅನಾಕೊಂಡಸ್. ಸೊ ಈ ಥರ ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ನಿಮ್ಮಲ್ಲಿ 64 ಬಿಟ್ PC ಅನ್ನು ನೀವು ಯೂಸ್ ಮಾಡಿಕೊಂಡ್ರೆ ಬೆಟರ್. ಯಾಕೆ ಕೇಳಿದ್ರೆ ನಂದು ಇಲ್ಲಿ 32 ಬಿಟ್ಸಲ್ಲಿ ಇದೆ, ವಿಂಡೋಸ್ 7 ಇದೆ. ಸೊ ಅದಕ್ಕೋಸ್ಕರ ನಾನು ಪೈಥಾನ್ 2.7 ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿ ಹೇಗೆ ಪಾಂಡಾಸನ್ನು ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಲ್ಲ, ಅದೇ ಮೆಥಡನ್ನು ನೀವು ನಿಮ್ಮ ವಿಂಡೋಸ್ 10ನಲ್ಲಿ ಅಥವಾ 64 ಬಿಟ್ಟಿನ PCಯಲ್ಲೂ ಮಾಡ್ಕೋಬೋದು. ಓಕೆ, ಸೊ ನಂದಿಲ್ಲಿ ಏನಾಗಿದೆ, ಪೈಥಾನ್ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ. ಸೊ ಇಲ್ಲಿ ID ಪೈಥಾನ್ ಅಂತ ಇದೆ, ಮಾಡ್ಯೂಲ್ ಇದೆಲ್ಲ ಇದೆಯಲ್ಲ. ಸೊ ಅದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ನಾನು ಈಗ ನಿಮ್ಗೆ ತೋರಿಸ್ಬೇಕಾಗಿರೋದೇನು ಕೇಳಿದ್ರೆ ಪೈಥಾನ್ ಪಾಂಡಾಸ್. ಓಕೆ, ಸೊ ಮೊದಲಿಗೆ ನೀವು ಏನು ಮಾಡಬೇಕು ಕೇಳಿದ್ರೆ, ನೀವು ಇಲ್ಲಿ ನಿಮ್ಮ PC ಇರುತ್ತಲ್ಲ, ಮೈ ಕಂಪ್ಯೂಟರ್ ಅಥವಾ ದಿಸ್ PC, ವಿಂಡೋಸ್ 10 ಅಲ್ಲದ ದಿಸ್ PC ಅಂತ ಇರುತ್ತೆ. ಸೊ ವಿಂಡೋಸ್ 7 ಕಂಪ್ಯೂಟರ್ಸ್ ಅಂತಿದೆ. ಸೊ ಇದರ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ. ಆಮೇಲೆ ಲೋಕಲ್ C ಅಂತ ಇರುತ್ತಲ್ಲ, ಸೊ C ಅನ್ನು ಓಪನ್ ಮಾಡಿ. ಆಮೇಲೆ ನೀವು ಯಾವ ಫೋಲ್ಡ್ರಿಗೆ ಪೈಥಾನನ್ನು ಸೆಟ್ ಮಾಡಿರ್ತೀರೋ ಸೊ ಆ ಫೋಲ್ಡ್ರನ್ನು ಓಪನ್ ಮಾಡ್ಕೋಬೇಕು. ನಾನು ಇಲ್ಲಿ ಪೈಥಾನ್ 227 ಅಂತ ಇದೆ. ಸೊ ಇದೇ ಫೋಲ್ಡ್ರನ್ನು ಓಪನ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸ್ಕ್ರಿಪ್ಟ್ ಅಂತ ಇರುತ್ತಲ್ಲ, ಸೊ ಸ್ಕ್ರಿಪ್ಟನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಅಡ್ರೆಸ್ ಬಾರಲ್ಲಿರುವಂಥ ಅಡ್ರೆಸ್ಸನ್ನು ಕಾಪಿ ಮಾಡ್ಕೊಳ್ಳಿ ಮೊದಲಿಗೆ. ಓಕೆ, ಕಾಪಿ ಮಾಡಿ ಕ್ಲೋಸ್. ಓಕೆ, ನೆಕ್ಸ್ಟ್ ಸ್ಟಾರ್ಟಿಗೆ ಬಂದು ಇಲ್ಲಿ CMD ಅಂತ ಟೈಪ್ ಮಾಡಿರಿ. ಸೊ ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅನ್ನು ಕಾಣಿಸುತ್ತೆ. ಸೊ ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅನ್ನು ಓಪನ್ ಮಾಡಿ. ನೆಕ್ಸ್ಟು ಇಲ್ಲಿ ಏನು ಮಾಡಬೇಕು ಕೇಳಿದ್ರೆ CD ಅಂತ ಬರೆದು ಸ್ಪೇಸ್ ಹೊಡೆದು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ತಗೊಳ್ಳಿ. ಓಕೆ, ನೀವು ಅಲ್ಲಿ ಕಾಪಿ ಮಾಡಿರ್ತೀರಲ್ಲ, ಅದು ಪೇಸ್ಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಪೈಥಾನ್ 27 ಸ್ಕ್ರಿಪ್ಟ್ ನಿಮ್ಮದು ಲೇಟೆಸ್ಟ್ ವರ್ಷನ್ ಆದರೆ ಲೇಟೆಸ್ಟ್ ವರ್ಷನಿಂದ ಪೈಥಾನ್ ಪಾತನ್ನು ನಿಮಗೆ ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕು, ಸೊ ಇಲ್ಲಿ ಪಿಪ್ ಇನ್ಸ್ಟಾಲ್ ಪಾಂಡಾಸ್ ಅಂತ ಬರೀರಿ. ಓಕೆ, ಸೊ ಇಲ್ಲಿ ನಂದೇನಾಗಿದೆ, ಆಲ್ರೆಡಿ ಇನ್ಸ್ಟಾಲ್ ಆಗಿಬಿಟ್ಟಿದೆ ನನ್ನ ಸಿಸ್ಟಮಲ್ಲಿ. ಓಕೆ, ಪೈಥಾನ್ ಪಾಂಡಾಸ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಪೈಥಾನ್ ನಂಪಿ ಅಂತ ಬರುತ್ತೆ. ಸೊ ಅದೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ನಮ್ಮ ಇಲ್ಲೇನು ತೋರಿಸ್ತಾ ಇದೆ, ಆಲ್ರೆಡಿ ಇನ್ಸ್ಟಾಲ್ ಇದೆ. ನೀವು ಇನ್ನೂ ಹೆಚ್ಚಿನ ವರ್ಷನ್ ಬೇಕಿದ್ರೆ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು ಇಲ್ಲಿ ಅಂತ ತೋರಿಸ್ತಾ ಇದೆ ಅಲ್ವಾ. ಸೊ ನೀವು ಹೊಸದಾಗಿ ನೀವು ಇನ್ಸ್ಟಾಲ್ ಮಾಡುವಾಗ ನಿಮ್ಗೆ ಇಲ್ಲಿ ತುಂಬ ಬರುತ್ತೆ, ಅಂದರೆ ಕಲೆಕ್ಟಿಂಗ್, ಪಾಂಡಾಸನ್ನು ಕಲೆಕ್ಟಿಂಗ್ ಮಾಡುವಂಥದ್ದು, ಸೊ ನಂಪಿ ಕಲೆಕ್ಟಿಂಗ್ ಮಾಡುವಂಥ ಆಪ್ಷನ್ ಎಲ್ಲ ಬರ್ತಾ ಹೋಗುತ್ತೆ. ಆಟೋಮೆಟಿಕ್ಲಿ ಅದೇ ಇನ್ಸ್ಟಾಲ್ ಮಾಡ್ಕೋತಾ ಹೋಗುತ್ತೆ, ನೀವು ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಇದು ಸಕ್ಸಸ್ಫುಲಿ ಪೈಥಾನ್ ಪಾಂಡಾಸ್ ಇನ್ಸ್ಟಾಲ್ ಆಗಿದೆ. ಓಕೆ ಓಕೆ ಸೊ ನಾನೀಗ ನಿಮಗೆ ಒಂದು ಸಿಂಪಲ್ ಪ್ರೋಗ್ರಾಮನ್ನು ಸುಮ್ಮನೆ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಮೊದಲಿಗೆ ನೋಟ್ಪ್ಯಾಡ್++ ಅನ್ನು ಓಪನ್ ಮಾಡ್ಕೊಳ್ರಿ. ಸೊ ಇಲ್ಲಿ ನಾನು ಒಂದು ಪ್ರೋಗ್ರಾಮ್ ಬರೆದಿದ್ದೀನಿ. ಸೊ ಅಂದರೆ ಇಲ್ಲಿ ಇಂಪೋರ್ಟ್ ಪಾಂಡಾಸ್ ಆಸ್ PD ಅಂತ ಇದೆ, ಇಂಪೋರ್ಟ್ ನಂಪಿ ಆಸ್ NP ಅಂತ ಇದೆ. ಅಂದರೆ ನಾವಿಲ್ಲಿ PD ಅನ್ನೋದನ್ನು ಇನಿಷಿಯಲೈಸ್ ಮಾಡ್ಕೋಬೇಕಂದ್ರೆ ನಮಗೆ ಅಲ್ಲಿ ಡಾಟಾ ಟೈಪ್ಸ್ಗಳೆಲ್ಲ ಕೊಟ್ಟಿರ್ತಾರೆ, ಅಂದರೆ ಕೀವರ್ಡ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದೇ ಕೀವರ್ಡ್ಸನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ PD ಪ್ರೋಗ್ರಾಮ್ ಮಾಡುವಂಥದ್ದು. ಆಮೇಲೆ MP ನಂಬರ್ಸ್ ಆಫ್ ಅರೇಸ್ ಅಂತ. ಸೊ ಇಲ್ಲಿ ಅರೇಸ್ ಅನ್ನು ಹಾಕ್ಕೊಂಡ್ರೆ ಅದಾದಮೇಲೆ S =
ಪಿ ಡಿ ಡಾಟ್ ಸೀರಿಯಲ್ ಅಂದರೆ ಒಂದು ಸೀರಿಯಲ್ ನಂಬರ್ಸನ್ನು ನಾವೇನು ನಂಬರ್ಸನ್ನು ಕೊಟ್ಟಿರ್ತೀವಿ ಆ ನಂಬರ್ಸ್ ಕಾಲಮ್ ವಾಯ್ಸಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಈಗ ಸೀರಿಯಲ್ ನಂಬರ್ಸ್ ಮತ್ತು ಆಲ್ಫಾಬೆಟ್ಸ್ಗಳನ್ನು ಒಂದು ಅರೇ ಮೆಥಡಲ್ಲಿ ಡಿಸ್ಪ್ಲೇ ಮಾಡ್ಕೊಳ್ಳುವಂಥ ಒಂದು ಸಿಂಪಲ್ ಪ್ರೋಗ್ರಾಮ್ಸ್ ಇದು. ಓಕೆ, ಸೊ ಇದನ್ನು ನೀವು ಈ ಪ್ರೋಗ್ರಾಮ್ಸನ್ನು ಬರೆದು ಆಮೇಲೆ ಸೇವ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಓಕೆ, ಸೊ ಈ ಪ್ರೋಗ್ರಾಮ್ಸನ್ನು ಇಲ್ಲಿ ಸೇವ್ ಮಾಡ್ಕೊಳ್ರಿ. ಓಕೆ, ಸೇವ್ ಆದಮೇಲೆ ನಿಮಗೆ ಯಾವ ಫೋಲ್ಡರಿಗೆ ಬೇಕಿದ್ರೂ ಸೇವ್ ಮಾಡ್ಕೋಬೋದು. ನಿಮ್ಮದೇ ಒಂದು ಫೋಲ್ಡರ್ ಮಾಡ್ಕೊಂಡಿದ್ರಿ ಅಂತಿದ್ರೆ ಅದರಲ್ಲಿ ಸೇವ್ ಮಾಡ್ಕೋಬೋದು, ಇಲ್ಲ ಡೆಸ್ಕ್ಟಾಪ್ ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಕೋಬೋದು. ಅದಾದಮೇಲೆ ಈ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡುವಾಗ ನಾವು ಎಲ್ಲಿಗೆ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಈಗ ಕಮಾಂಡ್ ಪ್ರಾಂಪ್ಟಿಗೆ ಹೋಗಿ ಎಕ್ಸಿಕ್ಯೂಟ್ ಮಾಡ್ಬೋದು, ಇಲ್ಲ ಅಂತಂದರೆ ಪೈಥಾನ್ ID ಬರುತ್ತಲ್ಲ, ಸೊ ಅಲ್ಲಿ ಹೋಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲಿ CMD ಅಂತ ಟೈಪ್ ಮಾಡಿ ಅದಾದಮೇಲೆ ಇಲ್ಲಿ ಡಿ ಕಾಲನ್ನು ಎಂಟರ್ ಹೊಡಿಬೇಕು. ಅಂದರೆ ಡಿ ಡ್ರೈವಿಗೆ ಇದು ಕನ್ವರ್ಟ್ ಮಾಡಿಕೊಂಡೆ ನಾನು, ಯಾಕಂದರೆ ನನ್ನ ಒಂದು ಪ್ರೋಗ್ರಾಮನ್ನು ಡಿ ಡ್ರೈವಿಗೆ ಸೇವ್ ಮಾಡಿದ್ದೀನಿ ಅದಕ್ಕೋಸ್ಕರ. ಓಕೆ, ಸೊ ಇಲ್ಲಿ ನೀವು ಅಲ್ಲಿ ಸೇವ್ ಮಾಡುವಾಗ ಏನು ನೇಮ್ ಕೊಟ್ಟಿರ್ತೀರಲ್ಲ ಆ ನೇಮು ಮತ್ತು ಪೈಥಾನ್ ಎಕ್ಸ್ಟೆನ್ಷನ್ ನೇಮ್ ನಾನು ಮೇನ್ ಅಂತ ಸೇವ್ ಮಾಡ್ಕೊಂಡೆ, main.py ಅಂತ. ಓಕೆ, py ಮೀನ್ಸ್ ಪೈಥಾನ್ ಎಕ್ಸ್ಟೆನ್ಷನ್ ನೇಮ್. ಓಕೆ, ಆಮೇಲೆ ಎಂಟರ್ ಹೊಡೆದಾಗ ಅದೇನಾಗುತ್ತೆ, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಒಂದು ಸಿಂಪಲ್ ಪ್ರೋಗ್ರಾಮ್ ಇದು. ಓಕೆ, ಸೊ ಅರ್ಥ ಆಯ್ತಲ್ವ? ಸೊ ನನ್ನ ವಿಡಿಯೋಸನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ. ಓಕೆ, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.